ಟಾಪ್ 5 ಅಲ್ಲಿ ನಿಮ್ ಪ್ರಕಾರ ಯಾರು ಇರ್ಬೇಕು ಅಂತ ಅನ್ಸುತ್ತೆ? ಟಾಪ್ 5 ಹನುಮಂತು, ಡೆಫಿನೆಟ್ಲಿ. ತ್ರಿವಿಕ್ರಮ್, ರಜತ್, ಚೈತ್ರ. ಐ ಥಿಂಕ್ ಭವ್ಯ ಇವಾಗ ಈ ವಾರ ಏನ್ ಆಟ ತೋರಿಸಿದಾಳೆ ಇಂಡಿವಿಜುವಲ್ ಆಗಿ, ಅದು ಕಂಟಿನ್ಯೂ ಆದ್ರೆ ಭವ್ಯ ಇರ್ತಾಳೆ, ಇಲ್ಲ ಮಂಜುನಾ ಇರ್ತಾರೆ. ಓಕೆ. ಸೊ ಇನ್ನು ಐಶ್ವರ್ಯ ಅವ್ರು ಇರಲ್ಲ ಹಾಗಾದ್ರೆ? ಐಶ್ವರ್ಯ ತುಂಬಾ ಹೆಡ್ ಸ್ಟ್ರಾಂಗ್ ಆಗಿ ಆಡ್ಕೊಂತ ಹೋದ್ರೆ ಖಂಡಿತ ಫಿನಾಲೆ ಮುಟ್ತಾರೆ. ತುಂಬಾ ಹೆಡ್ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿ ಆಡ್ಬೇಕು ಅವಳು. ಆತರ ಆಡ್ಕೊಂತ ಹೋದ್ರೆ ಖಂಡಿತ ಫಿನಾಲೆ ಮುಟ್ತಾಳೆ. ಓಕೆ. ಬಟ್ ಈಗ ಹೆಡ್ ಸ್ಟ್ರಾಂಗ್ ಆಗಿ ಇರ್ಬೇಕು ಅನ್ನೋದನ್ನ ಅವ್ರಿಗೆ ನೀವು ತಿಳಿಸಿದೀರಾ? ಖಂಡಿತ ತಿಳಿಸಿದೀನಿ. ಓಕೆ, ಖಂಡಿತ ತಿಳಿಸಿದೀನಿ. ಅವಳಿಗೆ ಅದು ತುಂಬಾ ಮನವರಿಕೆ ಆಗಿದೆ. ಈಗ ನಿನ್ನೆ ಅವರೇ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಅವನಷ್ಟಂತೂ ಒಳ್ಳೆಯವನಲ್ಲ, ಇನ್ ತೋರಿಸ್ತೀನಿ ನಾನು. ಆ ಸ್ಪಾರ್ಕ್ ಇನ್ ಇರೋಷ್ಟು ವಾರನು ಎಲ್ಲೂ ಡೌನ್ ಆಗದಂಗ್ ಕಂಟಿನ್ಯೂ ಆದ್ರೆ ಪಕ್ಕಾ ಟಾಪ್ 5 ಇರ್ತಾರೆ. ಓಕೆ. ಫಿಸಿಕಲ್ ವಿಷಯ ಅಂತ ಬಂದಾಗ ಅವರು ಕೂಡ ಅವ್ರದ್ದು ನಿಮ್ದು ಅಂದ್ರೆ ಹುಡುಗರಲ್ಲಿ ನಿಮ್ದು ಸ್ವಲ್ಪ ಲೋ ಆಯ್ತು, ಅವ್ರದ್ದು ಕೂಡ ಫಿಸಿಕಲಿ ತುಂಬಾ ಅವ್ರಿಗೆ ಏನೋ ಆಟ ಆಡ್ಲಿಕ್ಕೆಲ್ಲ ಆಗಲ್ಲ ಕಂಪೇರ್ ಟು ಭವ್ಯ ಅವ್ರನ್ನೆಲ್ಲ. ಸೊ ಯಾಕಿರ್ಬೋದು ಅಂದ್ರೆ ಅದನ್ನ ಅವ್ರು ಕೋಪ್ ಅಪ್ ಮಾಡ್ಲಿಕ್ಕೆ ಏನೆಲ್ಲ ಮಾಡ್ಬೇಕಾಗುತ್ತೆ ಅಂತ? ಒಬ್ಬೊಬ್ರು ಫಿಸಿಕಾಲಿಟಿ ಒಂದೊಂಥರ ಇರುತ್ತೆ, ಎಲ್ರು ಆತರ ಇರಕ್ ಸಾಧ್ಯನೇ ಇಲ್ಲ. ಇವಾಗ ಹೌದು, ಭವ್ಯ ಫಿಸಿಕಲಿ ತುಂಬಾ ಫಿಟ್ ಇದ್ದಾಳೆ, ಅವಳು ಜೆನೆಟಿಕಲಿ ತುಂಬಾ ಫಿಟ್ ಇದ್ದಾಳೆ, ಫಿಸಿಕಲಿ ತುಂಬಾ ಫಿಟ್ ಇದ್ದಾಳೆ, ಹಾಗಾಗಿ ಅವಳ ಆತರ ಆಟಗಳನ್ನ ಆಡ್ತಾಳೆ. ಈಗ ಎಲ್ರು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ರು ಒಂದೇ ರೀತಿ ತಂದ್ ಹಾಕ್ಬೇಕು. ಇವಾಗ ನಾನು ಅದಕ್ಕೊಂದು ತ್ರಿವಿಕ್ರಮ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾವಾಗ್ಲೂ ಮಾತಾಡ್ತಾ ಇದ್ದನ್ನ. ಯಾವಾಗ ಅಂದ್ರೆ ಪೋಸ್ಟರ್ ಹರಿದಾಕೋ ಟಾಸ್ಕ್ ಅಲ್ಲಿ ಮಂಜಣ್ಣನ ಎತ್ತಿ ಹಾಕಿದ್ರಲ್ಲ, ಆ ಟೈಮಲ್ಲಿ ತ್ರಿವಿಕ್ರಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಮಗ ಈ ತರದವರೇ ವ್ಯಕ್ತಿಗಳು ಇರ್ಬೇಕು ಅಂದ್ರೆ ಇದು ಬಾಕ್ಸಿಂಗ್ ಕಾಂಪಿಟೇಷನ್ ಅಲ್ಲ, ಒಂದೇ ವೆಯ್ಟ್ ಕ್ಯಾಟಗರಿಲಿ ಮಾಡುವಂತ ಕಾಂಪಿಟೇಷನ್ ಬಾಕ್ಸಿಂಗ್ ಆಗಿರುತ್ತೆ. ಇಲ್ಲಿ ಎಲ್ರು ಬೇರೆ ಬೇರೆ ತರ ಇರುತ್ತೆ, ಎಲ್ರದ್ದು ಫಿಸಿಕಾಲಿಟಿ ಬೇರೆ ಬೇರೆ ತರ ಇರುತ್ತೆ. ಸೊ ಅದರ ತಕ್ಕನಂಗೆ ಅವ್ರವ್ರ ಆಟ ಇರುತ್ತೆ. ಅಂಡ್ ಟಾಸ್ಕ್ ಒಂದೇ ವಿಚಾರ ಅಲ್ಲ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದ ಹೇಳ್ತಾ ಇದ್ರೆ, ಕಳಪೆ ಕೊಡ್ಬೇಕಾದ್ರೂ ಅದೇ ಬರುತ್ತೆ. ಟಾಸ್ಕ್ ಒಂದನೇ ಮಾನದಂಡ ಇಟ್ಕೊಂಡು ಕೊಡಬಾರ್ದು ಅಂತಾನೆ ಬರುತ್ತೆ. ಸೊ ಸ್ವಲ್ಪ ನೋಡ್ಕೋ ಅನ್ನೋ ವಿಚಾರನ ಹೇಳಿದ್ದೆ. ಸೊ ನನ್ಗೆ ಅದೇ ಇರೋದು ತಲೆಯಲ್ಲಿ. ಇವಾಗ ಒಂದೇ ವೇಟ್ ಕ್ಯಾಟಗರಿನ ತಂದ್ಬಿಟ್ಟು ಹಾಕ್ಬಿಟ್ರೆ ಅದು ಬಿಗ್ ಬಾಸ್ ಆಗಲ್ಲ, ಯಾವ್ದೋ ಒಂದು ಬಾಕ್ಸಿಂಗ್ ಕಾಂಪಿಟೇಷನ್ ಆಗುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಪರ್ಸನಾಲಿಟಿಗಳು, ಒಬ್ರು ಫಿಸಿಕಲಿ ಜಿಮ್ ಬಾಡಿ ಇರುತ್ತೆ, ಒಬ್ರು ಸಣ್ಣ ಇರ್ತಾರೆ, ಒಬ್ರು ಕುಳ್ಳಕ್ಕೆ ಇರ್ತಾರೆ, ಒಬ್ರು ಸ್ವಲ್ಪ ವೀಕ್ ಇರ್ತಾರೆ. ಸೊ ಈ ತರ ಎಲ್ಲಾ ಪರ್ಸನಾಲಿಟಿಗಳು ಯಾವ ತರ ಕೋಪ ಆಗ್ತಾರೆ ಅನ್ನೋದೇ ಬಿಗ್ ಬಾಸ್, ಅದೇ ಅದ್ರ ಬ್ಯೂಟಿ. ಸೊ ಅದಕ್ಕೆ ಆತರ ಆಗಿರ್ಬೋದು.